ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬೆನ್ನಿಪೇಟೆ ಶಿವಣಗಿ ಕಾಂಪ್ಲೆಕ್ಸ್ ಹಿಂದೆ ಜಿ ಮಾರ್ಟ್ ಎದುರಿಗೆ ಮೂತ್ರ ವಿಸರ್ಜನೆ ಮಾಡುವ ವ್ಯವಸ್ಥೆ ಅರ್ಧಕ್ಕೆ ನಿಂತಿರುತ್ತೆ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲದಂತಾಗಿದೆ. ಎಲ್ಲರಿಗೂ ಇಲ್ಲದಾದ ಶೌಚಾಲಯ ಹಾಗೂ ಶೌಚಾಲಯವನ್ನ ನಿರ್ಮಾಣ ಮಾಡ್ತಾ ಇದ್ರು ಅರ್ಧಕ್ಕೆ ನಿಂತಿರುತ್ತೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಇಲ್ಲಿ ವ್ಯಾಪಾರಸ್ಥರಿಗೆ ಹಾಗೂ ಸಂಚರಿಸುವವರಿಗೆ ಸಾರ್ವಜನಿಕರಿಗೆ ಗಬ್ಬೆತ್ತು ನಾರುತ್ತೆ. ಘಮ ವಾಸನೆ ಬರುತ್ತಿರುವ ಶೌಚಾಲಯ, ಯಾವುದೇ ರೀತಿಯ ಸ್ವಚ್ಛತೆ ಎನ್ನುವುದು ಯಾವುದೇ ರೀತಿಯ ಇಲ್ಲಿ ಕಂಡು ಬರ್ತಾ ಇಲ್ಲ. ಯಾವುದೇ ರೀತಿಯ ಸ್ಥಳಕ್ಕೆ ಬಂದು ಅಧಿಕಾರಿಗಳು ಕೂಡ ವೀಕ್ಷಣೆ ಮಾಡ್ತಾ ಇಲ್ಲ. ಸಂಬಂಧಪಟ್ಟವರು ಗಮನ ಹರಿಸ್ತಾ ಇಲ್ಲ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಚುನಾವಣೆ ಇದ್ದಾಗ ಅಭಿವೃದ್ಧಿ ಮಾಡ್ತೀವಿ ಅಂತ ವಿಜಯಶಾಲಿ ಹಾಕ್ತಾರೆ, ಆಶ್ವಾಸನೆ ನೀಡುತ್ತಾರೆ, ನಂತರ ಯಾವುದೇ ಅಭಿವೃದ್ಧಿ ಮಾಡೋದಿಲ್ಲ. ಎಷ್ಟು ಇದ್ರ ಬಗ್ಗೆ ವರದಿ ಮಾಡಿದ್ರು ಕೂಡ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾ ಇಲ್ಲ. ಗ್ಯಾರಂಟಿ ಹೆಸರಲ್ಲಿ ಶೌಚಾಲಯಕ್ಕಿಲ್ಲ ಭಾಗ್ಯ. ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು ಯಾವ ರೀತಿ ಇದೆ ಅನ್ನೋದನ್ನ. ಏನಾದ್ರೂ ಶೌಚಾಲಯ ಮತ್ತು ಮೂತ್ರ ವಿಸರ್ಜನೆ ವ್ಯವಸ್ಥೆ ಏನಾದ್ರೂ ಮಾಡ್ತಾರಾ? ಸಾರ್ವಜನಿಕರು ಮಾತನಾಡ್ತಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲದಂತೆ ವ್ಯವಸ್ಥೆ ಮಾಡಿದ್ರು ಇಲ್ಲದಂತಾಗಿದೆ. ಇವರ ಗೋಳು ಕೇಳುವವರು ಯಾರು ಇಲ್ಲದಂತಾಗಿದೆ. ಮಾಧ್ಯಮ ಹಾಗೂ ಪತ್ರಿಕಾದವರ ಜೊತೆ ಮಾತನಾಡುತ್ತಾ ಅಧಿಕಾರಿಗಳ ವಿರುದ್ಧ ಸಂಬಂಧಪಟ್ಟವರ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಸಾಕು, ಗಲೀಜು ವಾಸನೆ ಬರುತ್ತೆ. ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು, ಶೌಚಾಲಯ ನಿರ್ಮಾಣ ಮಾಡುತ್ತಿರುವುದು ಅರ್ಧಕ್ಕೆ ನಿಂತುಕೊಂಡಿರುತ್ತೆ. ಇಲ್ಲಿನ ಸಾರ್ವಜನಿಕರು ವಾಸನೆಯಿಂದ ಬೇಸತ್ತು ಹೋಗಿದ್ದಾರೆ. ಸಾರ್ವಜನಿಕರು, ವ್ಯಾಪಾರಸ್ಥರು ಈ ಶೌಚಾಲಯವನ್ನ ನಿರ್ಮಾಣವಾಗುತ್ತೆ ಅಂತ ಕಾದು ಕುಳಿತಿದ್ದಾರೆ. ಅಂದ್ರೆ ಯಾವಾಗ ನಿರ್ಮಾಣವಾಗುತ್ತೆ ಈ ಶೌಚಾಲಯ ಅಂತ ಕಾದು ಕುಳಿತಿದ್ದಾರೆ ಸಾರ್ವಜನಿಕರು. ಮಲೇರಿಯಾ, ಡೆಂಗ್ಯೂ ಜ್ವರಗಳು, ಸಾಂಕ್ರಾಮಿಕ ರೋಗದ ಭೀತಿ ಅಲ್ಲಿನ ಸಾರ್ವಜನಿಕರಿಗೆ ಎದುರಾಗ್ತಾ ಇದೆ. ಭಯದಿಂದ ವ್ಯಾಪಾರಸ್ಥರು, ಸಾರ್ವಜನಿಕರು, ಸಂಚರಿಸುವವರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಇದಕ್ಕೆ ಹೇಳುವವರಿಲ್ಲ, ಕೇಳೋರಿಲ್ಲ. ಕಣ್ಣು ಕಾಣದಂತೆ ಕುರುಡನಂತೆ ವರ್ತಿಸ್ತಾ ಇರುವ ಸಂಬಂಧಪಟ್ಟ ಇಲಾಖೆ, ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಎಂತಾ ಇದ್ರು ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ನಮಸ್ಕಾರ ಸರ್, ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಸರಿಯಾಗಿ ಜಾಗವಿಲ್ಲ. ಈ ಥರ ಕೆಟ್ಟ ಗಲೀಜು ಮಾಡುತ್ತಾರೆ. ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ. ವ್ಯಾಪಾರಸ್ಥರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಗಬ್ಬೆದ್ದು ಹೊಲಸು ನಾರ್ತಾ ಇದೆ. ಯಾವುದೇ ರೋಗದ ಭೀತಿ ಬಂದರೆ ಎದುರಾದರೆ ಸಮಸ್ಯೆ ಆಗುತ್ತೆ. ಇಲ್ಲಿ ಸಂಬಂಧಪಟ್ಟವರು ಕೂಡಲೇ ಕ್ರಮ ತಗೊಂಡು ಈ ಶೌಚಾಲಯ ಆಗಲಿ ಅಥವಾ ಇಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಎಷ್ಟು ಬಾರಿ ವರದಿ ಮಾಡಿದ್ರು ಎಚ್ಚೆತ್ತುಕೊಳ್ತಾ ಇಲ್ಲ. ಇಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ವ್ಯವಸ್ಥೆ ಇಲ್ಲ ಮತ್ತು ಲೇಡೀಸ್ಗೂ ಕೂಡ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಒಂದು ಯಾವುದಾದ್ರೂ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊತೇನೆ. ಬಾತ್ರೂಮ್ ಮ್ಯಾಗ ಚಿತ್ರ ಇಲ್ಲ. ಗಂಡ ಮಕ್ಕಳ ಹೆಣ್ಣ ಮಕ್ಕಳ ಸಂಬಂಧ ಅಷ್ಟ ಬರ್ದಿ ಇಲ್ಲ. ಗಂಡ ಮಕ್ಕಳು ಬಂದು ನಿತ್ತ ಬಿಡ್ತಾರ. ನಾವು ಏನ್ ಮಾಡ್ಬೇಕು? ಇಲ್ಲಿ ಗಂಡಸರಿಗೆ ಕಟ್ಟಿರಿಲ್ಲ, ಹೆಂಗಸರು ನೀರಿಗೆ ಹೆಂಗ್ ಬರುದು ಹೇಳ್ರಿಲ್ಲ ನೀವು? ನೀರಿಗೆ ಬರುದು ಹೆಂಗ್ರಿ? ಅದಕ್ಕೆ ಬಾಕಲ ಐತ್ರಿ, ಬಾಕಲ ಹಾಕೊಳಂಗಿಲ್ಲ ನೋಡ್ರಿ. ಎದ್ರ ತೊಂದ್ರೆ ಐತ್ರಿ? ಗಂಡಸರ್ ತೊಂದ್ರಿ. ಗಂಡಸರ್ದು ಏನ್ ತೊಂದ್ರೆ ಐತಿ? ಗಂಡಸರು ಹೋಗಟ್ಟಿಗೆ ಗಂಡಸರು ನಿಂದಿರ್ತಾರ. ಅಲ್ಲಿ ನೀರಿಗೆ ಬರ್ಬಾರ್ದು, ಗಂಡಸ ಒಬ್ಬ ನಿತ್ತ ಸೆಟದು. ಹೆಂಗ್ ಮಾಡೋದು ಹೇಳ್ರಿ? ಏನ್ ಬೇಕಾಯ್ತ್ರಿ ನಿಮ್ಗೀಗ? ಅದ್ರ ಮ್ಯಾಲೆ ನೀರ್ ಇರ್ತಾವ, ಬಜ್ಜಿ ಹೋಗ್ಲಕ್ ಹೇಳ್ರಿ ನೀವು. 2 ದಿವಸ ಆತ್ರಿ ಇಲ್ಲಿ. ಎಂತ ಜನ್ಮ ಜೋಡ ಐತಿ ಬಿಡ್ರಿ. ಇಲ್ಲ ಕಟ್ಟಿಸ್ಕೊಬ್ರಿ. 4 ಕಟ್ಟಿರಿ. ಗಂಡಸರ್ದು ಯಾವ ಕಡೆ, ಹೆಂಗಸರ್ದು ಯಾವ ಕಡ್ರಿ? ಅದ್ರ ಮ್ಯಾಗ ಬಾತ್ರೂಮ್ ಮ್ಯಾಗ ಚಿತ್ರ ಇಲ್ಲ. ಗಂಡ ಮಕ್ಕಳ ಹೆಣ್ಣ ಮಕ್ಕಳ ಸಂಬಂಧ ಅಷ್ಟ ಬರ್ದಿ ಇಲ್ಲ. ಗಂಡ ಮಕ್ಕಳು ಬಂದು ನಿತ್ತ ಬಿಡ್ತಾರ. ನಾವು ಏನ್ ಮಾಡ್ಬೇಕು? ಇಲ್ಲಿ ಗಂಡಸರಿಗೆ ಕಟ್ಟಿರಿಲ್ಲ, ಹೆಂಗಸರು ನೀರಿಗೆ ಹೆಂಗ್ ಬರುದು? ವ್ಯಾಪಾರ ವಹಿವಾಟವನ್ನು ನಡೆಸ್ತಾರೆ. ನೆರೆ ನಮಗೆ ಜಿಲ್ಲೆ ವಿಜಾಪುರ ಇರಬಹುದು, ನಮ್ಮ ಬಾಗಲಕೋಟೆ ಜಿಲ್ಲೆ ಇರಬಹುದು, ಹಾಗೂ ಇಲ್ಲಿ ಮಹಾರಾಷ್ಟ್ರ ನೆರೆಯ ರಾಜ್ಯದ ಜನರು ಸಹ ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರವನ್ನು ಮಾಡುತ್ತಾರೆ. ಇಲ್ಲಿ ದುರ್ದೈವ ಏನೈತಪ್ಪ ಅಂತಂದ್ರೆ, ಅಥಣಿ ತಾಲೂಕಿನ ಇದು ದೊಡ್ಡ ಮಾರ್ಕೆಟ್ ಐತಿ. ಅದರೊಳಗೆ ಇರ್ತಕ್ಕಂಥ ಬೆಣ್ಣೆಪೇಟೆ ಇದೊಂದು ವಿಶೇಷ ಪೇಟೆ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬೆಣ್ಣೆ ಸಿಗ್ತಿತ್ತು, ಅದಕ್ಕಾಗಿ ಇದಕ್ಕೆ ಬೆಣ್ಣೆಪೇಟೆ ಅಂತ ಹೇಳಿ ಹೆಸರು ಬಂದಿತ್ತು. ಇಲ್ಲಿ ಏನಾಗೈತಪ್ಪ ಅಂತಂದ್ರೆ, ಏನು ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ರೈತ ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ. ಆ ನೆರೆಹೊರೆಯ ಏನು ಮಹಿಳೆಯರು ಬರ್ತಾರೆ ಅವರಿಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಯಾವುದೇ ಸ್ಥಳ ಇಲ್ಲ. ಸುಮಾರು ವರ್ಷಗಳಿಂದ ಇದರ ಸಲುವಾಗಿ ಹಲವಾರು ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರವಾದರೂ ಸಹ ಇಲ್ಲಿನ ಅಧಿಕಾರಿಗಳು ಏನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರ? ಸಂಬಂಧಪಟ್ಟ ಇಲಾಖೆಯವರು, ಪುರಸಭೆಯವರು, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯಪಾಲರು, ರಾಷ್ಟ್ರಪತಿಗಳು
ಮುಖ್ಯಮಂತ್ರಿಗಳು, ಮಾನ್ಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮಸ್ಯೆಯನ್ನ ಮೂತ್ರ ವಿಸರ್ಜನೆ ಶೌಚಾಲಯವನ್ನ ಬಗೆಹರಿಸ್ತಾರ ಅಥವಾ ಯಥಾಸ್ಥಿತಿ ಮುಂದುವರಿಸ್ತಾರ ಕಾದು ನೋಡಬೇಕಾಗಿದೆ. ಮಹೇಶ್ ಶರ್ಮಾ, ನವ ಕರ್ನಾಟಕ ಟಿವಿ. ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.